ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ. ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ. ಹೊರಗ ಬಂದು ನೋಡಬಾರ ಏನನ್ನ ತಂದಾರ. ಹೊರಗ ಬಂದು ನೋಡಬಾರ ಏನನ್ನು ತಂದಾರ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು ನೋಡಿ ಹೀರಿಕಾಯಿ ಎಣ್ಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಂಗಾದ್ರೆ ಇವತ್ತಿನ ಒಂದು ಲಾಗ್ ಏನಿದೆ ಅಂತ ಹೇಳಿ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಒಂದು ಸೇರಾಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಬಿಸಿದ ನೀರನ್ನು ಕಾಯಿಸ್ಕೊಂಡು ಜಿಗಟನ್ನು ಮಾಡ್ಕೊಳ್ತೀನಿ. ನೋಡ್ರಿ, ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ನಾನು. ಈ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾನು ಈಗ ಇದು ಪೂರ್ತಿ ಚಳಮಳ ಅಂತ ಕಾಯ್ಬೇಕ್ರಿ, ಅಂದ್ರೆ ಜಿಗುಟ್ಟು ಚೆನ್ನಾಗಿ ಬರ್ತೈತಿ. ನೋಡಿರಿ, ನೀರು ಚಳಮಳ ಅಂತ ಕಾಯ್ತಾ ಇದೆ. ಇನ್ನೂ ಪೂರ್ತಿ ಕುದಿಸ್ಬೇಕಿದ್ದ ನೀರನ್ನು ಪೂರ್ತಿ ಹೊಯ್ದಾಡ್ಬೇಕು. ನೀರು ಆ ಥರ ಬರೋವರೆಗೂ ನಾವು ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಜೋಳದ ಹಿಟ್ಟಿಗೆ ಹಾಕ್ಕೋಬೇಕು. ನೋಡ್ರಿ, ಇವಾಗ ಕುದಿಯಾಕತ್ತೈತಿ. ಈ ನೀರನ್ನು ನಾನು ಜೋಳದ ಹಿಟ್ಟಿಗೆ ಹಾಕ್ಕೊಳ್ತೀನಿ. ಇವಾಗ ನೋಡ್ರಿ, ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಚಮಚ ತಗೊಂಡು ನಾವು ಎಣ್ಣೆಲ್ಲೇ ಕೈ ಆಡ್ಬೇಕು. ಇದನ್ನು ಗುಂಡಿ ಹೊಡಿಬಾರ್ದ್ರದ್ದು, ಮೆಲ್ಲಕ್ಕೆ ತಿರ್ಕೊಳ್ರಿ. ಇಲ್ಲಾಂದ್ರೆ ಕೈಗೆಲ್ಲ ಅಂಟ್ಬಿಡುತ್ತೆ, ಮತ್ತು ಕೈಗೆ ಸುಟ್ಟೆ ಅಂದ್ರೆ ಮತ್ತೆ ತೊಂದರೆ ಆಗುತ್ತೆ. ಹಾಗಾಗಿ ಮೆಲ್ಲಕ್ಕನ ನಾವು ಈ ಹಿಟ್ಟನ್ನು ಇದ್ರೊಳಗೆ ಕೈ ಆಡ್ಬೇಕ್ರಿ. ನೋಡ್ರಿ, ಇಷ್ಟ ಆತಿಯಾಗ ಇದನ್ನು ಸ್ವಲ್ಪ ಫಸ್ಟ್ ಇದಕ್ಕಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಟ್ಟನ್ನು ಮಾಡ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವೇನು ಚಪಾತಿ ಹಿಟ್ಟು ಮಾಡ್ತೀವಲ್ರಿ ಆ ಹದಕ್ಕೆ ಇದನ್ನು ಕೂಡ ಕಲಿಸ್ಕೋಬೇಕು. ನೋಡ್ರಿ, ಇಲ್ಲಿ ನೀರನ್ನು ತೊಗೊಂಡಿದ್ದೀನಿ ನಾದಲಿಕ್ಕೆ. ಇವಾಗ ನೋಡಿ, ಈ ಹಿಟ್ಟನ್ನು ನಾನು ನಾದ್ಕೊಳ್ತೀನಿ. ಜಿಗಟ್ಟೇನು ಹಾಕಿರ್ತಾವಲ್ರಿ ಅದ್ರ ಅಷ್ಟ ಕಲಿಸ್ಕೋಬೇಕ್ರಿ. ಆನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ನೋಡ್ರಿ, ಈಗ ರೊಟ್ಟಿ ಸುಡ್ಲಿಕ್ಕೆ ಹಿಟ್ಟು ಕೂಡ ರೆಡಿ ಆಯ್ತು ರೀ. ಈ ರೀತಿಯಾಗಿ ನಾವು ನಾದ್ಕೊಂಡ್ಬಿಟ್ಟು ರೊಟ್ಟಿಯನ್ನು ಮಾಡ್ಕೋಬೇಕ್ರಿ. ಇದೇನು ನೆನೆಯೋ ಅವಶ್ಯಕತೆ ಇಲ್ಲರಿ, ನಾವು ಹಿಂದೆನೇ ನಾದಿಟ್ಕೊಂಡು ರೊಟ್ಟಿಯನ್ನು ಮಾಡ್ಬೋದು. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಕಾಣ್ತಿದೆಯಲ್ಲ. ಚಪಾತಿನ ಒಂದು ಹಿಟ್ಟಿನ ಹದಕ್ಕೆ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ರೊಟ್ಟಿ ಮಾಡ್ತೀನಿ ರೀ.
ನೋಡ್ರಿ ಇವಾಗ ಜೋಳದ ಹಿಟ್ಟಿನ ಒಂದು ಕಲಿಸ್ಕೊಂಡೆ. ಇವಾಗ ಈ ಥರ ಹಾಳೆಯನ್ನು ಸುತ್ಕೋಬೇಕು ಲತ್ತಿಗುಣಿಗೆ, ಅಂದರೆ ಹಿಡಿಯೋದಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ನಾವು ಫಸ್ಟು ಒಂದು ಸರಿ ಸ್ವಲ್ಪ ಬಡ್ಕೋಬೇಕ್ರಿ, ಕೈಯಿಂದ ಬಡ್ಕೊಂಡು ಆನಂತರ ಲತ್ತಿರ್ಸ್ಕೋಬೇಕು. ಯಾಕಂದರೆ ಇವಾಗ ರೊಟ್ಟಿ ಸುಡೋರ ಕಡಿಮೆ ಆಗಿಬಿಟ್ರೆ ಎಲ್ಲರೂ ಲತ್ತಿ ಗುಣಿ ತೊಗೊಂಡು ಊದ್ತಾರೆ. ಹಾಗಾಗಿ ಸ್ವಲ್ಪ ಸೈಜ್ ದೊಡ್ಡದಾಗುವವರೆಗೂ ಈ ಥರ ಕೈಯಿಂದ ಬಡ್ಕೋಬೇಕ್ರಿ ರೊಟ್ಟಿನ. ಆನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ನಾವು ಉದ್ಕೊಳ್ತಾ ಹೋಗಬೇಕು. ನಾವು ಹಿಟ್ಟನ್ನು ಯಾವ ಸೈಜ್ ತೊಗೊಂಡಿರ್ತಲ್ಲ ಆ ಹಿಟ್ಟಿನ ಒಂದು ಇದಕ್ಕೆ ರೊಟ್ಟಿ ಆಗ್ತಾವೆ. ನೀವು ಜಾಸ್ತಿ ತೊಗೊಂಡ್ರೆ ದೊಡ್ಡವಾಗ್ತಾವೆ, ಸ್ವಲ್ಪ ತೊಗೊಂಡ್ರೆ ಸಣ್ಣವಾಗ್ತಾವೆ. ನಿಮಗೆ ದೊಡ್ಡ ಉದ್ದಾಕ್ ಬರಿಲ್ಲ ಅಂದ್ರೆ ಸಣ್ಣ ಕೂಡ ಉದ್ಕೋಬೋದು ರೀ. ತುಂಬ ರುಚಿಯಾಗಿರ್ತಾರೆ ರೀ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಿದ್ದು ರೊಟ್ಟಿ. ಆಮೇಲೆ ವೇಟ್ ಲಾಸನ್ನು ಕೂಡ ತುಂಬ ಬೇಗ ಆಗುತ್ತೆ ರೀ, ಯಾಕಂದರೆ ಆಯಿಲ್ ಏನು ಇರೋದಿಲ್ವಲ್ಲ, ಹಾಗಾಗಿ ವೇಟ್ ಲಾಸನ್ನು ಕೂಡ ತುಂಬ ಚೆನ್ನಾಗಿ ಆಗ್ತೈತಿ. ಈ ರೀತಿ ಒಂದು ಆಹಾರವನ್ನು ತಿನ್ನೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ಹೇಳಿ, ಒಟ್ಟ ಹರಿಯಂಗಿಲ್ಲ ರೀ. ಇವಾಗ ನೋಡ್ರಿ ಇದನ್ನು ಬೇಯಿಸ್ಕೋಬೇಕು. ಮತ್ತು ನೋಡ್ರಿ ಎರಡನೇ ರೊಟ್ಟಿಯನ್ನು ನಾನು ಲಟ್ಟಿಸ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿದ್ದಲ್ಲ ಆ ರೊಟ್ಟಿಯನ್ನು ಕೂಡ ನಾನು ಇವಾಗ ಹಂಚಲ್ಲಿ ಬೇಯಿಸ್ಕೊಳ್ತೀನಿ ರೀ. ಇವಾಗ ನೋಡ್ರಿ ಕಟ್ಟಿಗೆ ಒಲೆ ಮೇಲೆ ನಾನು ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡ್ರಿ ರೊಟ್ಟಿ ಬೇಯಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಈ ರೀತಿಯಾಗಿ ರೊಟ್ಟಿಯನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ನೀರನ್ನು ಹಚ್ಕೋಬೇಕು ರೀ. ಯಾಕಂದ್ರೆ ಹಿಟ್ಟಿನ ಭಾಗ ಏನಿರ್ತೈತಲ್ಲ ಅದು ಬೆಳ್ಳಗಾಗ್ತೈತಿ ನೀರು ಹಚ್ಚಿಲ್ಲ ಅಂದ್ರೆ. ಈ ರೀತಿ ನೀರು ಹಚ್ಚೋದ್ರಿಂದ ಆ ಹಿಟ್ಟಿನ ಅಂಶ ಕಡಿಮೆ ಆಗ್ತೈತಿ, ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಕಾಣ್ತೈತಿ ರೀ. ನೋಡ್ರಿ ಇಷ್ಟು ಹಿಟ್ಟು ನಾದಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇಷ್ಟು ಹಿಟ್ಟನ್ನು ರೊಟ್ಟಿ ಮಾಡ್ತೀನಿ ರೀ. ಇದೇ ರೀತಿಯಾಗಿ ನಾನೇನು ತೋರಿಸಿದ್ನಲ್ಲ ಅದೇ ಪ್ರೊಸೀಜರಲ್ಲಿ ನೀವು ರೊಟ್ಟಿಯನ್ನು ಮಾಡಿಕೊಡ್ರಿ. ನೋಡಿ ಇವಾಗ ಬೇಯ್ತಾ ಇದೆ ರೊಟ್ಟಿ. ಒಲೆ ಉರಿ ತುಂಬ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಹಸಗೆ ಬೆಂದ್ಬಿಡ್ತಾವೆ, ರೊಟ್ಟಿ ಕೂಡ ಟೇಸ್ಟ್ ಆಗಲ್ಲ. ಇದೇ ರೀತಿಯಾಗಿ ನಾವು ಕಟ್ಟಿಗೆ ಒಲೆ ಮೇಲೆ ರೀ ಮಾಡೋದು ಅಡುಗೆನ. ಏನೋ ಪಲ್ಯ ಸ್ವಲ್ಪ ಒಗ್ಗರಣೆ ಅಂತದೇನಿದ್ರೆ ಗ್ಯಾಸ್ ಮೇಲೆ ಮಾಡ್ಕೊತೀವಿ, ಉಳಿದಿದ್ದೆಲ್ಲ ಒಲೆ ಮೇಲೆ ಮಾಡ್ತೇವೆ ನೋಡ್ರಿ ನಾವು ಕಟ್ಟಿಗೆ ಒಲೆ ಮೇಲೆ. ಇವಾಗ ಇಷ್ಟು ರೊಟ್ಟಿಯನ್ನು ಕೂಡ ಇದೇ ರೀತಿಯಾಗಿ ಮಾಡಿ ಇಟ್ಕೊತೀನಿ ರೀ ನಾನು. ಈಗ ನೋಡ್ರಿ ನಾನು ಎರಡನೇ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಬಡಿದು ಮಾಡ್ಬೋದು ರೀ, ತುಂಬ ಚೆನ್ನಾಗಿ ಬರ್ತಾವೆ ನೋಡ್ರಿ. ಇವಾಗ ಬಡಿತಿದ್ದೆ ನೋಡ್ರಿ, ಇದನ್ನ ಕೈಯಿಂದನೇ ಮಾಡಾಕತ್ತಿದ್ದೀನಿ. ಈ ರೀತಿಯಾಗಿ ಬಡ್ದು ಕೂಡ ಇವು ಅಂಕರು ತುಂಬ ರುಚಿ ಆಗ್ತವೆ ಬಡ್ದು ಮಾಡೋದ್ರಿಂದ.
ನೋಡಿದ್ರಲ್ಲ ರೀ ರೊಟ್ಟಿ ಮಾಡೋದನ್ನು ಯಾವ ರೀತಿ ಅಂತ ಹೇಳಿ. ನಾವು ನೋಡ್ರಿ ದಿನಂಪ್ರತಿ ಇದೇ ರೀತಿ ರೊಟ್ಟಿ ಮಾಡೋದು. ದಿನವಿಡೀ ನಮ್ಗೆ ರೊಟ್ಟಿ ಬೇಕೇ ಬೇಕ್ರಿ. ಹಾಗಾಗಿ ಪ್ರತಿನಿತ್ಯನೂ ಕೂಡ ನಾವು 3 ಹೊತ್ತಿಗೂ ಕೂಡ ರೊಟ್ಟಿನೇ ಉಪಯೋಗ ಮಾಡ್ತೀವಿ. ಮೇಲೆ ಸ್ವಲ್ಪ ರೈಸನ್ನು ಊಟ ಮಾಡ್ತೀವಿ. ರೊಟ್ಟಿ ಅನ್ನ ಜಾಸ್ತಿ ಊಟ ಮಾಡಲ್ಲ ನಮ್ಮ ಒಂದು ಹಳ್ಳಿಗಳ ಸೈಡು. ಹಾಗಾಗಿ ಪ್ರತಿನಿತ್ಯ ನಾವು ರೊಟ್ಟಿನೇ ಮಾಡೋದು. ಏನೋ ಹಬ್ಬ ಈ ಥರ ಇದು ಇದ್ರಷ್ಟೇ ನಾವು ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಿ ಇಟ್ಕೊಂಡಿರ್ತೀವಿ. ಹಾಗಾಗಿ ಇವಾಗ ಬಿಸಿ ರೊಟ್ಟಿ ಮಾಡಿದ್ದೀವಿ ರೀ. ಇದ್ರ ಜೊತೆಗೆ ಏನು ಮಾಡಕತ್ತಾರೆ ಅಂತ ಗೊತ್ತೇನ್ರಿ ನಿಮಗೆ? ನಾನಿವತ್ತು ಹೀರಿಕಾಯಿ ಎಣ್ಗಾಯನ ಮಾಡ್ತಾ ಇದ್ದೇನೆ ರೀ. ಅದು ಸ್ಪೆಷಲಾಗಿ ಹೆಂಗಪ್ಪ ಅಂತ ಹೇಳಿದೆ ಅಂದ್ರೆ, ಮಾಮೂಲಾಗಿ ಎಲ್ಲರ ಮನೆಯಾಗೂ ಮಾಡ್ತಾರೆ ಹೀರಿಕಾಯಿ ಎಣ್ಗಾಯನ. ಆದರೆ ನಾನಿಲ್ಲಿ ಶೇಂಗಾ ಬೀಜವನ್ನು ಉಪಯೋಗಿಸ್ಕೊಂಡು ಒಂದು ಹೀರಿಕಾಯಿ ಎಣ್ಗಾಯನ ಮಾಡ್ತಾ ಇದ್ದೇನೆ ರೀ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ರೀ ಯಾವ ರೀತಿ ಮಾಡೋದು ಅಂತ ಹೇಳಿ. ಜೋಳದ ರೊಟ್ಟಿ ಹೀರಿಕಾಯಿ ಎಣ್ಗಾಯಿ ಪಲ್ಯ ತಿಂದ್ಬಿಟ್ರೆ 2 ತಿನ್ನೋರು ಒಂದು 4-5 ರೊಟ್ಟಿ ತಿಂದಿರ್ತಾರೆ ನೋಡ್ರಿ. ಮ್ಯಾಲೆ ರೈಸ ಕೇಳಲ್ಲ. ದಿನಾನು ಇದನ್ನ ಮಾಡಿದ್ರು ಊಟ ಮಾಡ್ತೇವೆ ಅನ್ನಂಗೆ ಆಗ್ತೈತ್ರಿ. ಅದು ಪಲ್ಯ ತುಂಬ ಟೇಸ್ಟಿ ಆಗ್ತೈತ್ರಿ. ಅದ್ರ ಶೇಂಗಾ ಬೀಜವನ್ನು ಹಾಕ್ಕೊಳ್ತೇವ್ರಿ. ಹೀಗಾಗಿ ತುಂಬ ಟೇಸ್ಟಿ ಆಗಿರ್ತೈತಿ. ಬನ್ರಿ ಹಿಂಗಾರ ಅದು ಹೀರಿಕಾಯಿ ಎಣ್ಗಾನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ನೀವು ಕೂಡ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಕೈತಿ ಅಂತ ಹೇಳಿ. ತುಂಬ ರುಚಿಯಾಗಿರ್ತೈತಿ. ನಿಮ್ಗೆ ದೋಸೆ ಜೊತೆಗೆ ಮತ್ತು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಪ್ರತಿಯೊಂದು ಊಟದಲ್ಲೂ ಕೂಡ ನೀವು ಹೀರಿಕಾಯನ್ನ ಉಪಯೋಗ ಅಂದ್ರೆ ಪಲ್ಯನ ಮಾಡಿಕೊಂಡು ನೀವು ಊಟ ಮಾಡ್ಬೋದು ರೀ. ನಾವು ಅದಕ್ಕೆ ಇನ್ನೊಂದು ಸ್ಪೆಷಲಾಗಿ ಗುರಾಳ್ ಪುಡಿಯನ್ನು ಹಾಕ್ತೀವಿ ರೀ. ಹಾಗಾಗಿ ತುಂಬ ರುಚಿ ರೀ. ಅದರೊಳಗೆ ಪ್ರೋಟೀನ್ ಜಾಸ್ತಿ ಇರ್ತೈತಿ ಗುರಾಳ್ ಪುಡಿ ಒಳಗೆ. ಹಾಗಾಗಿ ನಾವು ಪ್ರತಿನಿತ್ಯ ಒಂದು ಇದನ್ನು ಗುರಾಳ್ ಪುಡಿಯನ್ನು ಹಾಕ್ಕೊಳ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನೋಡಿ ನಾನು ಹೀರಿಕಾಯಿ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂತೇನೆ ರೀ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ನೋಡಿ ಗಣೇಶ ಚತುರ್ಥಿ ಅಲ್ವಾ, ಎಲ್ಲರೂ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಗಣೇಶನನ್ನು ಕುಡಿಸೋದಿಲ್ಲ. ಹಾಗಾಗಿ ಎಲ್ಲರಿಗೂ ಒಂದು ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ರೀ. ಹೀರಿಕಾಯಿ ಎಣ್ಗಾಯಿ ಮಾಡ್ಲಿಕ್ಕೆ ನಾನಿಲ್ಲಿ ಶೇಂಗಾ ಬೀಜವನ್ನು ತಗೊಂಡಿದ್ದೇನೆ. ಇವನ್ನ ಹುರ್ಕೋಬೇಕು. ಆನಂತರ ಹಸಿ ಮೆಣಸಿನ್ಕಾಯಿ, 3-4 ಬೆಳ್ಳುಳ್ಳಿ, ಒಂದು ಟೊಮೆಟೊ ಹಣ್ಣು, ಹಾಗೆ 2 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಲವಂಗ ಮತ್ತು ಏಲಕ್ಕಿಕಾಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇಷ್ಟು ಹಾಕ್ಕೊಳೋದಿಲ್ರಿ, 2 ಏಲಕ್ಕಿಕಾಯಿ ಲವಂಗ ತೊಗೊಳ್ತೀನಿ. ಇವಾಗ ನೋಡ್ರಿ ಶೇಂಗಾ ಬೀಜವನ್ನು ನಾನು ಒಲೆ ಮೇಲೆ ಹುರಿತಾ ಇದ್ದೀನಿ. ರೊಟ್ಟಿಗೆ ಹಂಚೇನು ಇಟ್ಟಿರ್ತಾವಲ್ರಿ ಅದ ಒಲೆ ಮೇಲೆ ನಾನೀಗ ಶೇಂಗಾ ಬೀಜವನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇಷ್ಟು ಹುರಿದಿವೆ. ಇವು ಹುರಿದಾದ ನಂತರ ನಾವು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತುಂಬ ಚೆನ್ನಾಗಾಗ್ತೈತೆ ರೀ ಶೇಂಗಾ ಬೀಜವನ್ನು ಹಾಕಿ ಮಾಡೋದ್ರಿಂದ ಹೀರಿಕಾಯಿ ಎಣ್ಗಾಯಿ. ಹಾಗೆ ನೋಡ್ರಿ ನಾನಿಲ್ಲಿ ಹಸಿ ಮೆಣಸಿಕಾಯಿನ ಏನು ತೋರಿಸಿದ್ನೆಲ್ಲ ಅದನ್ನು ಕೂಡ ನಾನಿವಾಗ ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಶೇಂಗಾ ಬೀಜ ತಣ್ಣಗಾಗಲಿಕ್ಕೆ ಕೈ ಬಿಟ್ಟಿದ್ದೀನಿ. ಲವಂಗ, ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ನೋಡ್ರಿ ಇವಾಗ ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ನೆಲ್ಲ ಈ ಥರ ಸಿಪ್ಪಿನ ತೆಗಿಬೇಕ್ರಿ. ಇದನ್ನು ಅಂದ್ರೆ ಪಲ್ಯ ತುಂಬ ಚೆನ್ನಾಗಿ ಕಾಣ್ತೈತಿ ಮತ್ತು ತುಂಬ ರುಚಿನೂ ಆಗ್ತೈತ್ರಿ. ಹಾಗಾಗಿ ಈಗ ಇವು ಶೇಂಗಾ ಸಿಪ್ಪಿನ ತಕ್ಕೋಬೇಕ್ರಿ ನಾವು. ಇವಾಗ ನೋಡ್ರಿ ನಾನು ಹಂಚಲ್ಲಿ ಏನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ಲ ಅವನು ಕೂಡ ಹುರಿದು ಈಗ ಇದನ್ನು ಕೂಡ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ. ನಾವು ಅಷ್ಟು ನಾವೇನು ಹುರಿದು ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಒಂದು ಜಾರ್ ಹಾಕ್ಕೊಂಡು ಮಿಕ್ಸಿಯನ್ನು ಮಾಡಿಟ್ಕೋಬೇಕು. ಇದು ಸ್ವಲ್ಪ ಮೆತ್ತಗಾಗುವವರೆಗೂ ಹುರಿಬೇಕ್ರಿ. ಒಂದು ಸ್ವಲ್ಪ ಎಣ್ಣೆನೂ ಬೇಕಾದ್ರೆ ಹಾಕ್ಬೋದು, ಇಲ್ಲಕ್ರೆ ಹಾಕ್ಲಿಕ್ಕರೂ ನಡಿತೈತಿ. ಆನಂತರ ನಾವು ಪಲ್ಯಕ್ಕೆ ಏನು ಹಾಕ್ತೇವಲ್ಲ ಅದಕ್ಕೆ ನಾನು ಅಷ್ಟು ಎಣ್ಣೆ ಹಾಕ್ಲ್ದಂಗೆ ಹುರ್ಕೊಂಡೇನ್ರಿ. ಇವಾಗ ನೋಡ್ರಿ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡ್ರಿ ಹಸಿ ಮೆಣಸಿನ್ಕಾಯನ್ನು ಕೂಡ ಹುರ್ಕೊಂಡೆ. ಇವಾಗ ಬೆಳ್ಳುಳ್ಳಿನೂ ಮತ್ತೊಂದೆರಡು ಹಾಕೋತೀನಿ. ಇವು ಕೂಡ ಹುರಿದ್ವಿ. ಇವಾಗ ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ. ಶೇಂಗಾ ಬೀಜ, ಟೊಮೆಟೊ ಹಣ್ಣು ಇವನ್ನೆಲ್ಲ ಏನು ಹುರ್ಕೊಂಡಿದ್ದೀನಲ್ಲ ಅವನ್ನೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಸಣ್ಣಗೆ ರುಬ್ಕೋಬೇಕ್ರಿ. ಆನಂತರ ಉಪ್ಪನ್ನು ನೋಡಿ ಮತ್ತಷ್ಟು ಬೇಕಾದ್ರೆ ಹಾಕ್ಬೋದು ರುಚಿಕಟ್ಟಾಗಿ. ಇಲ್ಲಿ ನೋಡಿ ಹೀರಿಕಾಯಿನ ನಾನು ತೊಳೆದ್ಬಿಟ್ಟು ಹೆರ್ಕೊಂಡು ಈಗ 4 ಭಾಗ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ
ಸೇಮ್ ಫಾಲೋ ಮಾಡ್ಬೇಕ್ರಿ. ನೋಡ್ರಿ 4 ಭಾಗ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಏನು ಬದನೆಕಾಯಿನ 4 ಭಾಗ ಮಾಡ್ತೇವಲ್ರಿ ಅದೇ ಥರನ ಇದನ್ನು ಕೂಡ ನಾವು 4 ಭಾಗ ಮಾಡಿ ಹೆಚ್ಚಿಟ್ಕೋಬೇಕ್ರಿ. ಇವಾಗ ಮಸಾಲೆನ ರುಬ್ಕೊಂಬಂದೆ ನಾನು ಹೀರಿಕಾಯಿ ಎಣ್ಗಾಯಿಗೆ ತುಂಬಲಿಕ್ಕೆ. ಈಗೇನು ನಾವು ರುಬ್ಬಿದಂಥ ಮಸಾಲೆ ಏನೈತಲ್ರಿ, ಈ 4 ಭಾಗ ಮಾಡಿ ಏನು ಹೀರಿಕಾಯಿ ಹೆಚ್ಕೊಂಡಿರ್ತೇವಲ್ಲ ಅದರೊಳಗೆ ನಾವು ಈ ಮಸಾಲೆನ ತುಂಬ್ಕೋಬೇಕ್ರಿ. ಪ್ರತಿಯೊಂದನ್ನು ನಾವು ಈ ಥರನೇ ತುಂಬಿಟ್ಕೋಬೇಕು. ಎಲ್ಲ ಕಾಯಿಗಳನ್ನು ಕೂಡ ಇದೇ ರೀತಿಯಾಗಿ ತುಂಬಿಟ್ಕೋಬೇಕು. ನೋಡ್ರಿ ಇಲ್ಲಿ ತುಂಬಿಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡಬೇಕ್ರಿ. ಎಣ್ಣೆ ಕಾದಾದ ನಂತರ ಅದರಲ್ಲಿ ಹೀರಿಕಾಯಿನ ನಾವೇನು ತುಂಬಿಟ್ಕೊಂಡಿದ್ದಿಲ್ವೋ ಆ ಎಲ್ಲ ಒಂದು ಹೀರಿಕಾಯನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು. ನಾವು ಅರಿಶಿಣವನ್ನು ಫಸ್ಟೇ ಹಾಕ್ಕೊಂಡಿದ್ವಿ, ಆನಂತರ ಏನು ಹಾಕ್ಕೊಳೋದು ಬೇಡ, ಸಾಕು ಇಷ್ಟೇ ಸರಿ ಅನಿಸುತ್ತೆ. ನೋಡಿರಿ ಇವಾಗೆಲ್ಲ ಹೀರಿಕಾಯಿನ ನಾನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ತೇನೆ ರೀ. ಎಣ್ಣೆ ಒಳಗೆ ಈ ಹೀರಿಕಾಯಿನ ಸ್ವಲ್ಪ ಕೈಯಾಡಿಸ್ತಾನೆ ಒಂದು ಚಮಚದಿಂದ. ಆನಂತರ ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದಾದ ನಂತರ ಇದಕ್ಕೇನು ರುಬ್ಬಿದಂಥ ಒಂದು ಮಸಾಲೆ ಏನಿತ್ತಲ್ರಿ ಆ ಒಂದು ರುಬ್ಬಿದಂಥ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಳ್ತೇನೆ ರೀ. ನೋಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ನಾವು ಇದನ್ನು ಕೈಯಾಡಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿದೆ ಅಂದ್ರೆ ತೀರ ಗಟ್ಟಿ ಆಗ್ತೈತಿ, ಹಾಗಾಗಿ ಸ್ವಲ್ಪ ನೀರನ್ನು ನಾವಿಲ್ಲಿ ಹಾಕ್ಕೋಬೇಕು. ನೋಡಿ ಈಗೇನು ಮಸಾಲೆ ಏನು ಹಾಕಿದ್ವಲ್ಲ ಅದನ್ನು ತೊಳೆದ್ಬಿಟ್ಟು ಅದೇ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ನಾನು ಫಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ನೀವೇನು ಮಾಡಬೇಕು, ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕ್ರಿ. ನೋಡಿರಿ ಇಷ್ಟು ತೆಳ್ಳಗಾಯಿತು. ಇದು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ಆಗ್ತೈತಿ. ಸ್ವಲ್ಪ ಆಗ ಬೆಲ್ಲನ ಹಾಕ್ಕೋಬೇಕ್ರಿ, ತುಂಬ ರುಚಿಯಾಗಿರ್ತೈತಿ ಬೆಲ್ಲವನ್ನು ಹಾಕೋದ್ರಿಂದ. ಹಸಿಮೆಣ್ಸಿಗೆ ಏನು ಹಾಕಿರ್ತಾವಲ್ರಿ ತುಂಬ ಟೇಸ್ಟ್ ಅನಿಸ್ತೈತಿ. ಮೇಲೆ ಸ್ವಲ್ಪ ಗುರಳ್ ಪುಡಿನ ಹಾಕ್ಕೊಳ್ತೇನೆ, ಅಂದ್ರೆ ಉಚ್ಚಳ ಪುಡಿ ಏನಂತಾರಲ್ರಿ ಅದನ್ನು ಹಾಕ್ಕೊಳ್ತೇನೆ. ನಾವು ಪ್ರತಿನಿತ್ಯ ಈ ಒಂದು ಉಚ್ಚಳ ಪುಡಿಯನ್ನು ನಾವು ಉಪಯೋಗ ಮಾಡ್ತೇವೆ ನೋಡ್ರಿ. ಇವಾಗ ನೋಡ್ರಿ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ, ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬೋದು. ಇವಾಗ ನೋಡಿ ಇಷ್ಟ ಆಯ್ತಿದ್ದು. ಇವಾಗ ಸ್ವಲ್ಪ ಕುದಿಲಿಕ್ಕೆ ಬಿಡ್ಬೇಕ್ರಿ ಇದನ್ನು. ನೋಡ್ರಿ ಎಷ್ಟು ಚಂದ ಪಳ 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 ಅಂತ ಕುದಿತೈತಿ. ಇವಾಗ ನೋಡ್ರಿ ಇದು ಹೀರಿಕಾಯಿ ಎಣ್ಗಾಯಿ ರೆಡಿ ಆಯ್ತು ನೋಡ್ರಿ. ಈಗ ನೋಡ್ರಿ ಹೆಂಗೆ ಕಾಣಿಸ್ತೈತೆ ಅಂಥೇಳಿ ನೀವು ಕೂಡ ಹಂಗಾರೆ ಟ್ರೈ ಮಾಡಿ ಯಾವ ರೀತಿ ಆಗೈತೆ ಅಂತೇಳಿ ಹೇಳ್ರಿ. ನೋಡ್ರಿ ಇವಾಗ ಬಿಸಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಹೀರಿಕಾಯಿ ಎಣ್ಗಾಯಿ ಪಲ್ಯ ಸಿದ್ಧ ಆಯ್ತು ರೀ ತಿನ್ಲಾಕ. ನೋಡ್ರಿ ಈಗ ನಮ್ಮ ಬರತ್ ಊಟಕ್ಕೆ ಬಂದಂದನ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡಕತ್ತದನಿ. ಊಟ ಮಾಡ್ಬರಿ ಕರ್ಯಾಕತ್ತ ನೋಡ್ರಿ, ಊಟ ಮಾಡಕ್ಕೆ ಕರ್ಯಾಕತ್ತ ನಮ್ಮ ಬರತ್ತ. ಹಿಂಗ ನೋಡ್ರಿ ನಮ್ಮ ಹಳ್ಳಿಗಳ ಸೈಡ್ ನಾವು ದಿನಾನ ನಾಷ್ಟಾದ ತಲೆ ಕೆಡ್ಸ್ಕೊಳಂಗಿಲ್ಲ. ಬೆಳಗ್ಗೆ ಎದ್ಬಿಟ್ಲೆ ಬಿಸಿ ಬಿಸಿ ರೊಟ್ಟಿ, ಈಗ ಒಂಥರ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಕುಸಿಟ್ ಕೊಡ್ತಾವ್ರಿ. ಹಂಗಾಗಿ ಬಿಸಿ ಬಿಸಿ ರೊಟ್ಟಿ ತಿಂತಾರೆ. ಹೊಟ್ಟೆ ತುಂಬ್ತೈತ್ರಿ. ಯಾಕೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದ್ರಿ. ದಿನ ಪ್ರತಿ ನಾಷ್ಟ ತಿನ್ನೋದ್ರಿಂದ ಸ್ವಲ್ಪ ಆಯಿಲ್ ಫುಡ್ ಆಕೈತಲ್ಲ, ಹಾಗಾಗಿ ಈ ಥರ ಒಂದು ಬಿಸಿ ರೊಟ್ಟಿಯನ್ನು ಮಾಡಿದ್ರು ಕೂಡ ತುಂಬ ಟೇಸ್ಟ್ ಅನ್ಸತ್ರಿ. ನೋಡ್ರಿ ನಮ್ಮ ಬರತ್ತಿ ಊಟ ಮಾಡಕತ್ತ ನಾನು. ನೋಡ್ರಿ ಚಲೋ ಆಗೈತೆ ಹೀರಿಕಾಯಿ ಎಣ್ಗಾಯಿ. ಇವತ್ತು ಗಣೇಶನ ಹಬ್ಬ ಇರೋದ್ರಿಂದ ಎಲ್ಲೆಡೆ ಒಂದು ಗಣೇಶದ ಒಂದು ಸಂಭ್ರಮದಲ್ಲಿ ಇದ್ದಾರೆ ಎಲ್ಲರೂ. ಹಾಗಾಗಿ ಒಂದೆರಡು ಸಾಲು ಗಣೇಶನ ಹಾಡನ್ನು ಹಾಡ್ತೀನಿ. ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ, ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ, ಹೊರಗ ಬಂದು ನೋಡಬಾರ ಏನನ್ನ ತಂದಾರ, ಹೊರಗ ಬಂದು ನೋಡಬಾರ ಏನನ್ನು ತಂದಾರ. ಭಕ್ತರು ಬಂದೇವಿ ನಿನ್ನ ಭಕ್ತರು ಬಂದೇವಿ, ಭಕ್ತರು ಬಂದೇವಿ ಬಾರೋ ನಮ್ಮ ಭಕ್ತಿಯನ್ನು ತೋರೋ, ಭಕ್ತರು ಬಂದೇವಿ ಬಾರೋ ನಮ್ಮ ಭಕ್ತಿಯನ್ನು ತೋರೋ, ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ,
ಹೊರಗ ಬಂದು ನೋಡಬಾರ ಏನೇನ ತಂದಾರ ಹೊರಗ ಬಂದು ನೋಡಬಾರ ಏನೇನ ತಂದಾರ ಕಾಯನು ತಂದೇವಿ ನಿನಗ ಕಾಯನು ತಂದೇವಿ ಕಾಯನು ತಂದೇವಿ ಬಾರೋ ನಮ್ಮ ತಾಯಿ ಕಾಪಾಡಿ ನೋಡೋ ಕಾಯನು ತಂದೇವಿ ಬಾರೋ ನಮ್ಮ ತಾಯಿ ಕಾಪಾಡಿ ನೋಡೋ ಭಕ್ತಿ ತೋರೋ ಗಣಪ ನಿನ್ನ ಭಕ್ತರು ಬಂದಾರ ಹೊರಗ ಬಂದು ನೋಡಬಾರ ಏನೇನ ತಂದಾರ ಹೊರಗ ಬಂದು ನೋಡಬಾರ ಏನೇನ ತಂದಾರ ನಾವು ದಿನಂಪ್ರತಿ ಹಿಂಗೆ ನೋಡಿ ಒಟ್ಟು ಹಾಡು ಹೇಳ್ಕೊಂತಾನೆ ಕೆಲಸ ಮಾಡ್ತಿರ್ತೀವಿ ಅದೊಂದು ಏನೋ ಬೇಜಾರು ಕಳಿತೈತಿ ಕೆಲಸದ ಮೇಲೆ ಕೆಲಸನೂ ಕೂಡ ಬೇಗ ಬೇಗ ಆಗ್ತೈತ್ರಿ ನೋಡಿದ್ರಲ್ಲ ರೀ ರೊಟ್ಟಿ ಮಾಡೋದನ್ನ ಯಾವ ರೀತಿ ಅಂತ ಹೇಳಿ ನಾವು ಇವತ್ತಿನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರಿಗೂ ಧನ್ಯವಾದಗಳು